ದುಃಖಕ್ಕೆ ಕಾರಣ ಎಂದು ಸಾರಿದ ಬುದ್ಧ ಆದ ಜಗತ್ ಪ್ರಸಿದ್ಧ. ನಿನ್ನಾಸೆಯೇ ನನ್ನ ದುಃಖಕ್ಕೆ ಕಾರಣ ಎಂದು ನಾನಾದೆ ಇವಳ ಪಾಲಿಗೆ ಕೇವಲ ಅಪ್ರಬುದ್ಧ. ನಿನ್ನಾಸೆಯೇ ನನ್ನ ದುಃಖಕ್ಕೆ ಕಾರಣ ಎಂದು ನಾನಾದೆ ಇವಳ ಪಾಲಿಗೆ ಕೇವಲ ಅಪ್ರಬುದ್ಧ. ಇದು ಇನ್ನೊಂದು ಹಂಗಿಲ್ಲದ ಹೆಂಗಸರು ಅಂತ. ಇದು ಇತ್ತೀಚಿನ ಅಥವಾ ಕರೆಂಟ್ ವಿಮೆನ್. ಕಣ್ಣೀರೇ ನೀರಿಗೆ ನೆರವು ಎಂದಾಯಿತು ಹಳೆ ಕಾಲಕ್ಕೆ. ಕಣ್ಣೀರೇ ನೀರಿಗೆ ನೆರವು ಎಂದಾಯಿತು ಹಳೆ ಕಾಲಕ್ಕೆ. ಇಂದಿನ ನಾರಿಯರು ಹಿಂಗಿಲ್ಲ, ಇಂದಿನ ನಾರಿಯರು ಹಿಂಗಿಲ್ಲ, ಇವರಿಗೆ ಗಂಡನ ಹಂಗಿಲ್ಲ. ಇಂದಿನ ನಾರಿಯರು ಹಿಂಗಿಲ್ಲ, ಇವರಿಗೆ ಗಂಡನ ಹಂಗಿಲ್ಲ. ಇವರು ಒರೆಸಿದ್ದು ಹುಡುಕಿ ಹುಡುಕಿ, ಇವರು ಒರೆಸಿದ್ದು ಹುಡುಕಿ ಹುಡುಕಿ, ನಂತರ ಡೈವರ್ಸಿದ್ದು ಸಿಡುಕಿ ಸಿಡುಕಿ. ಬ್ರಹ್ಮಚಾರಿ ದೃಷ್ಟಿಕೋನ ಅಂತಿದ್ದು ಒಂದು ಬ್ರಹ್ಮಚಾರಿಯ ಪರ್ಸ್ಪೆಕ್ಟಿವ್ ನಲ್ಲಿ ಬರೆದಿರೋದು. ಬ್ರಹ್ಮಚಾರಿ ದೃಷ್ಟಿ ಅಂತ ಅವನು ಬ್ರಹ್ಮಚಾರಿ ಹೇಳ್ತಾನೆ ಗೃಹಸ್ಥಾಶ್ರಮ ವೃದ್ಧಾಶ್ರಮ. ಗೃಹಸ್ಥಾಶ್ರಮ ವೃದ್ಧಾಶ್ರಮ ಮದುವೆಗೆ ಮುನ್ನ ಬರೀ ಅಡಿಗೆ ಸಮಸ್ಯೆ, ಮದುವೆಗೆ ಮುನ್ನ ಬರೀ ಅಡಿಗೆ ಸಮಸ್ಯೆ, ಮದುವೆ ನಂತರ ಅಡಿಗಡಿಗೆ ಸಮಸ್ಯೆ, ಮದುವೆ ನಂತರ ಅಡಿಗಡಿಗೆ ಸಮಸ್ಯೆ. ದಾಂಪತ್ಯ ಕಹಿ ಪಥ್ಯ, ದಾಂಪತ್ಯ ಕಹಿ ಪಥ್ಯ, ಕೆಟ್ಟ ಮೇಲೆ ಅರಿವು ಈ ಸತ್ಯ. ದಾಂಪತ್ಯ ಕಹಿ ಪಥ್ಯ, ಕೆಟ್ಟ ಮೇಲೆ ಅರಿವು ಈ ಸತ್ಯ. ಇದಕ್ಕೆ ನಾ ಹಿಡಿದಿರುವುದು ಏಕೆ ಪತ್ನಿ ವ್ರತ, ಏಕೆ ಪತ್ನಿ ವ್ರತ. ಇದು ಕೆಲವು ಸತಿ ನಾವು ಎದುರಿಸುವ ಪರಿಸ್ಥಿತಿ, ಅದರಲ್ಲೂ ಒಂಥರ ಹಾಸ್ಯ ಇರಬಹುದು. ಅದು ಅಫ್ಕೋರ್ಸ್ ನಾವು ಅದು ಬಳಸ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಯಾಕಂದ್ರೆ ನೊಂದಿರೋರು ಇರ್ಬೋದು, ಅದ್ರ ಮೇಲೆ ನಾವು ಹಾಸ್ಯ ಮಾಡೋದು ಒಳ್ಳೇದಲ್ಲ. ಬಟ್ ಕೆಲವು ಸತಿ ಆ ಪರಿಸ್ಥಿತಿನ ಹೈಲೈಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಾನು ಅಗ್ರಿಕಲ್ಚರ್ ಡಿಗ್ರಿ ಮಾಡೋದ್ರಿಂದ ಕೆಲವು ಸತಿ ಫಾಲೋ ಮಾಡ್ತಾ ಇರ್ತೀನಿ. ಕೃಷಿ ಮಾರುಕಟ್ಟೆ ಬೆಲೆಗಳು ಅದೆಲ್ಲ ತುಂಬಾ ಕಷ್ಟಪಡ್ತಾರೆ ರೈತರೆಲ್ಲ. ಕೃಷಿ ಮಾರ್ಕೆಟ್ ಬಿಕ್ಕಟ್ಟು ಅಂತ ಬರೆದಿರೋದಿದು. ಕಷ್ಟಪಟ್ಟು ಬೆಳೆದ ಫಸಲು ಸೇರಿತು ಕೃಷಿ ಮಾರುಕಟ್ಟೆ. ಕಷ್ಟಪಟ್ಟು ಬೆಳೆದ ಫಸಲು ಸೇರಿತು ಕೃಷಿ ಮಾರುಕಟ್ಟೆ. ಸಿಕ್ಕ ಬೆಲೆ ಕಂಡು ಕಂಗೆಟ್ಟ ರೈತ, ಸಿಕ್ಕ ಬೆಲೆ ಕಂಡು ಕಂಗೆಟ್ಟ ರೈತ ಹೇಳಿದ ಅಯ್ಯೋ ನಾ ಮಾರಿ ಕೆಟ್ಟೆ. ಕಂಗೆಟ್ಟ ರೈತ ಹೇಳಿದ ಅಯ್ಯೋ ನಾ ಮಾರಿ ಕೆಟ್ಟೆ. ಇದು ಇನ್ನೊಂದು ಪರಿಸ್ಥಿತಿ. ಇವತ್ತಿನ ಚಿನ್ನದ